ಈಗ ಬಿಕ್ಕೋಡ್ ಕ್ಯಾಂಪ್ ನಲ್ಲಿ ನಮ್ಮ ಏಕಲವ್ಯ ಫಾರ್ ದ ಫಸ್ಟ್ ಟೈಮ್ ಎಲಿಫೆಂಟ್ ಡ್ರೈವ್ ಆಪರೇಷನ್ ಗೆ ಅಂತ ಬಂದಿರುವಂತದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಏಕಲವ್ಯ ಇದಾನೆ. ಏಕಲವ್ಯ ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ಆಫ್ಟರ್ 40 ಡೇಸ್ ದಸರಾದಲ್ಲಿ ಭಾಗಿಯಾಗಿದ್ದ. ದಸರಾ ಮುಗಿಸ್ಕೊಂಡು ಇದೀಗ ಆಫ್ಟರ್ 40 ಡೇಸ್ ನಾವೀಗ ಏಕಲವ್ಯನ ನೋಡ್ತಿರೋದು. ಮತ್ತಿಗೋಡು ಕ್ಯಾಂಪ್ ಇಂದ ದೊಡ್ಡರ್ವೆಗೆ ಡೈರೆಕ್ಟ್ ಆಗಿ ದಸರಾ ಮುಗಿದ ತಕ್ಷಣ ಶಿಫ್ಟ್ ಆಗಿದ್ದ. ಸೊ 40 ಡೇಸ್ ಆಗಿತ್ತು. 40 ಡೇಸ್ ಬಳಿಕ ಈಗ ಕಾರ್ಯಾಚರಣೆಗೆ ಅಂತ ಆನೆಗಳನ್ನ ಓಡಿಸುವಂತ ಕಾರ್ಯಾಚರಣೆ ಡ್ರೈವ್ ಆಪರೇಷನ್ಗೆ ಅಂತ ಇದೀಗ ಬಿಕ್ಕೋಡ್ ಭಾಗಕ್ಕೆ ಬಂದಿರುವಂತದ್ದು. ನೋಡ್ತಾ ಇರಬಹುದು ಏಕಲವ್ಯ. ಇನ್ನ ಉಳಿದಂತೆ 5 ಆನೆಗಳು ಬಂದಿದೆ. ಸೊ ಮುಂದಿನ ಅಪ್ಡೇಟ್ಸ್ ಗಳಲ್ಲಿ ಆನೆಗಳ ಒಂದು ಪರಿಚಯವನ್ನು ಕೂಡ ಮಾಡ್ತಾ ಹೋಗೋಣ. ಅರ್ಜುನ ಕೊನೆಯದಾಗಿ ಇದ್ದಿದ್ದು ಬಿಕ್ಕೋಡ್ ಕ್ಯಾಂಪ್ ನಲ್ಲೇ. ಬಿಕ್ಕೋಡ್ ಕ್ಯಾಂಪ್ ನಿಂದ ಕಾರ್ಯಾಚರಣೆಗೆ ಅಂತ ಹೋಗಿದ್ದು. ಸೊ ಅಲ್ಲಿ ಒಂದು ಅರ್ಜುನ ಫುಟ್ ಪ್ರಿಂಟ್ ಇತ್ತಲ್ಲ, ಅದನ್ನ ಪ್ರಿಸರ್ವ್ ಮಾಡಿದ್ರು ಈ ಒಂದು ಬಿಕ್ಕೋಡ್ ಕ್ಯಾಂಪ್ ನಲ್ಲೇ. ಸೊ ಇವತ್ತು ಎಲ್ಲಾ ಮಾವುತರು ಕೂಡ ಮತ್ತೆ ಇವತ್ತು ಪುಣ್ಯ ಸ್ಮರಣೆ ಇತ್ತಲ್ಲ, ಆ ಒಂದು ಪಾದ ಅರ್ಜುನನ ಪಾದ ಪುಣ್ಯ ಸ್ಮರಣೆ ಆದಂತ ಕಾರಣ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂತ ಕ್ಷಣ ಇದು. ಮಾವುತ ಗುಂಡಣ ಪೂಜೆನ ಸಲ್ಲಿಸ್ತಾ ಇದ್ದಾರೆ ಅರ್ಜುನನ ಪಾದಕ್ಕೆ. ನೋಡ್ತಾ ಇರಬಹುದು ಆ ಪಾದದ ಒಂದು ಫುಟ್ ಪ್ರಿಂಟ್ ಅಂತಾನೆ ಹೇಳ್ಬೋದು. ಅಂಡ್ ಇಯರ್ ಈಸ್ ಅವರ್ ಕಂಜನ್ ನೋಡಿ ಬಹಳ ಖುಷಿ ಆಯಿತು ಎಲಿಫೆಂಟ್ ಡ್ರೈವ್ ಆಪರೇಷನ್ಗೆ ಅಂತ. ಈಗ ನಮ್ಮ ಬಿಕ್ಕೋಡು ಕ್ಯಾಂಪ್ಗೆ ಸಕಲೇಶ್ಪುರ ತಾಲೂಕಿನ ಬಿಕ್ಕೋಡು ಕ್ಯಾಂಪ್ಗೆ ಇದೀಗ ಬಂದಿದ್ದಾನೆ ನಮ್ಮ ಕಂಜನ್ ನೋಡಿ ತುಂಬಾನೇ ಖುಷಿ ಆಯಿತು. ಆನೆಗಳನ್ನ ಓಡಿಸುವಂತ ಕಾರ್ಯಾಚರಣೆ ಬೀಟಮ್ಮ ಮತ್ತೆ ಬೀಟಮ್ಮ 1 ಬೀಟಮ್ಮ 2. ಸೊ ಈ ಒಂದು ಕಾರ್ಯಾಚರಣೆಗೆ ಈಗ ಬಂದಿದ್ದಾನೆ ನಮ್ಮ ಕಂಜನ್. ಬೇರೆ ಬೇರೆ ಆನೆಗಳು ಕೂಡ ಬಂದಿದ್ದಾವೆ. ಒಂದೇ ನೋಡ್ತಾ ಹೋಗೋಣ. ದುಬಾರೆಯಿಂದ ನಮ್ಮ ಶ್ರೀರಾಮ ಬಂದಿದ್ದಾನೆ. ಶ್ರೀರಾಮನನ್ನ ನೋಡ್ತಾ ಇರಬಹುದು. ಸದ್ಯಕ್ಕೆ ಬಿಕ್ಕೋಡು ಕ್ಯಾಂಪ್ಗೆ ಬಂದಿದ್ದಾನೆ. ಈ ಒಂದು ಭಾಗಕ್ಕೆ ಫಸ್ಟ್ ಟೈಮ್ ಬಂದಿರೋದು. ರಾಮನಗರಕ್ಕೆಲ್ಲ ಹೋಗಿದ್ದ ಕಾಡಾನೆಗಳನ್ನ ಓಡಿಸೋಕೆ ಅಂತ. ಬಿಕ್ಕೋಡು ಭಾಗ ಕಾಡಾನೆಗಳ ಒಂದು ಉಪಟಳವು ಕೂಡ ಇತ್ತಲ್ಲ, ಸೊ ಹೀಗಾಗಿ ಕಾಡಾನೆ ಕಾರ್ಯಾಚರಣೆ ಓಡಿಸೋಕೆ ಅಂತ ಶ್ರೀರಾಮ ಬಂದಿದ್ದಾನೆ. ವಿಶೇಷವಾಗಿ ಫಾರ್ ದ ಫಸ್ಟ್ ಟೈಮ್ ಬಿಕ್ಕೋಡು ಭಾಗಕ್ಕೆ ಬಂದಿರುವಂತದ್ದು ಕಾರ್ಯಾಚರಣೆಗೆ ಅಂತ ಶ್ರೀರಾಮ. ಇನ್ನುಳಿದಂತೆ ಬೇರೆ ಬೇರೆ ಆನೆಗಳು ಕೂಡ ಬಂದಿದ್ದಾವೆ. ಏಕಲವ್ಯನನ್ನ ನೋಡ್ತಾ ಇರಬಹುದು. ತುಂಬಾನೇ ಕ್ರೌಡ್ ಇದೆ. ಸೊ ಹೀಗಾಗಿ ದೂರದಲ್ಲಿ ಕಟ್ ಹಾಕಿದ್ದಾರೆ. ಮುಂದಿನ ವಿಡಿಯೋಸ್ಗಳಲ್ಲಿ ಹತ್ತಿರದಿಂದನೂ ಸಹ ವಿಡಿಯೋನ ಸಹ ನೀವು ನೋಡ್ಬೋದು, ಆನೆಗಳನ್ನ ನೋಡ್ಬೋದು. ಈಗ ಕ್ರೌಡ್ ತುಂಬಾ ಇದೆ, ಹಾಗಾಗಿ ಆನೆಗಳನ್ನ ತುಂಬಾನೇ ಒಳಗಡೆ ಕಟ್ ಹಾಕೊಂಡಿದ್ದಾರೆ. ದೂರದಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಲಕ್ಷ್ಮಣ ದೂರದಲ್ಲಿ ಕಟ್ ಹಾಕಿದ್ದಾರೆ. ಕ್ರೌಡ್ ತುಂಬಾ ಇದೆ. ಸೊ ಹೀಗಾಗಿ ದೂರದಲ್ಲಿ ಲಕ್ಷ್ಮಣ ಆನೆಯನ್ನ ಕಟ್ ಹಾಕಿದ್ದಾರೆ. ನಮ್ಮ ಮತ್ತಿಗೋಡಿಂದ ಭೀಮಾ ಸಹ ಬಂದಿದ್ದಾನೆ, ಕರ್ನಾಟಕ ಭೀಮಾ. ಆತನನ್ನ ತುಂಬಾನೇ ಒಳಗಡೆ ಇದ್ದ ಕಟ್ ಹಾಕಿದ್ದಾರೆ. ಸೊ ಹೀಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಭೀಮನನ್ನ ನೋಡ್ಬೋದು, ಭೀಮನ ಫುಟೇಜ್ ಅನ್ನ ನೋಡ್ಬೋದು. ಭೀಮಾ, ಶ್ರೀರಾಮ, ಕಂಚನ್, ಸೊ ಈಗೆಲ್ಲ ಆನೆಗಳು. ಮಾವುತರಿಗೆ, ಕಾವಡಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಕ್ಯಾಂಪ್ ರೆಡಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು. ಇನ್ನಷ್ಟು ಟೆಂಟ್ ವ್ಯವಸ್ಥೆನ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಜಾಸ್ತಿ ಜನ ಕೂಡ ಇರ್ತಾರೆ ಸಿಬ್ಬಂದಿ ವರ್ಗದವರು. ಕಂಪ್ಲೀಟ್ ಕಾರ್ಯಾಚರಣೆಗೆ ಅಂತ ಬಂದಿರುವಂತ ನಮ್ಮ ಟೀಮ್ ಮೆಂಬರ್ಸ್ ಅಂತ ಹೇಳ್ಬೋದು. ಶ್ರೀರಾಮ ಆಗಿರ್ಬೋದು, ಕಂಜನ್, ಈಶ್ವರ, ಲಕ್ಷ್ಮಣ, ಭೀಮಾ, ಸೊ ಈಗ ಎಲ್ಲ ಆನೆಗಳು ಕೂಡ ಬಂದಿದ್ದಾವೆ. ನಮ್ಮ ಶ್ರೀರಾಮ ಆನೆ ಆಯ್ತಾ, ದುಬಾರೆಯಿಂದ ಬಂದಿರುವಂತಹ ಶ್ರೀರಾಮ. ಹಾರಂಗಿ ಕ್ಯಾಂಪಿಂದ ಬಂದಿರುವಂತ ಈಶ್ವರ ಆನೆ ನೋಡ್ತಾ ಇರ್ಬೋದು. ಈಶ್ವರ ಸಹ ಬಂದಿದ್ದಾನೆ ಈ ಒಂದು ಭಾಗಕ್ಕೆ. ಅಂದ್ರೆ ಬಿಕ್ಕೋಡು ಭಾಗಕ್ಕೆ ಫಾರ್ ದ ಫಸ್ಟ್ ಟೈಮ್ ಬಂದಿರುವುದು ಈಶ್ವರ ಆಗಿರ್ಬೋದು, ಲಕ್ಷ್ಮಣ ಮತ್ತೆ ಶ್ರೀರಾಮ ಕೂಡ ಫಸ್ಟ್ ಟೈಮ್ ಬಂದಿರುವುದು, ಮತ್ತೆ ಕಂಜನ್ ಕೂಡ ಈ ಒಂದು ಭಾಗಕ್ಕೆ ಫಸ್ಟ್ ಟೈಮ್ ಬಂದಿರುವಂತದ್ದು. ಕಾಡಾನೆಗಳನ್ನ ಓಡಿಸ್ಬೇಕು ಅಂತ ಬಂದಿರೋದು. ಅಭಿಮನ್ಯು ಈ ಸತಿ ಬಂದಿಲ್ಲ, ಯಾಕಂದ್ರೆ ಇದು ಓಡಿಸೋ ಕಾರ್ಯಾಚರಣೆಗೆ ಈ ಆನೆಗಳನ್ನೇ ಯಾವಾಗಲೂ ಕೂಡ ಬಳಸ್ಕೊಳ್ಳೋದು. ಶ್ರೀರಾಮ, ಈಶ್ವರ, ಕಂಜನ್, ಸೊ ಈ ರೀತಿ ಆನೆಗಳು. ಮತ್ತೆ ಫಸ್ಟ್ ಟೈಮ್ ಏಕಲವ್ಯ ಬಂದಿದ್ದಾನೆ, ಅದು ವಿಶೇಷ.
ಪ್ರತಿಯೊಂದು ಊರುಗಳಲ್ಲಿಯೂ ಸಹ ನೀವು ಈ ರೀತಿಯ ಒಂದು ಪೋಸ್ಟರ್ಗಳನ್ನು ನೋಡ್ಬೋದು. ಇವತ್ತು ಡಿಸೆಂಬರ್ 4 ಮರೆಯಲಾಗದಂಥ ಒಂದು ದಿವಸ, ಮರೆಯಕ್ಕಾಗದಿಲ್ಲ ಒಂದು ದಿವಸನ. ಅರ್ಜುನನ ಪುಣ್ಯ ಸ್ಮರಣೆ ಇವತ್ತು 1 ವರ್ಷ ಆಗೋಯ್ತು. ಅರ್ಜುನ, ವಿ ಮಿಸ್ ಯು ಅಂತ ಹೇಳ್ಬೋದು. ನೀವು ಬರ್ತೀರಾ ಆಫೀಸಿಗೆ? ಮಾಡ್ತಾರೆ ಕ್ಯಾಂಪು ಬಂದಿತ್ತು. ಮುಂದೆ ಪ್ಲಾಂಟರ್ಸ್ ಕ್ಲಬ್ ಇದೆಯಲ್ಲ, ಅದರಿಂದ ಮುಂದೆ ಅಲ್ಲಿ ಬನ್ನಿ. ಅರ್ಜುನನ ಟ್ಯಾಟೂವನ್ನು ಹಾಕ್ಸ್ಕೊಂಡಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ದೊಡ್ಡ ಅಭಿಮಾನಿ ಇವರು. ನೋಡ್ತಾ ಇರ್ಬೋದು, ಮೌತಾ ವಿನು ಅವರ ಮನೆಗೆ ಹೋಗ್ತಾರೆ, ಸನ್ಮಾನ ಮಾಡ್ತಾರೆ. ಅರ್ಜುನನ ಒಂದು ಪುಣ್ಯ ಸ್ಮರಣೆ, ಮೊದಲ ವರ್ಷ. ಬಿಕ್ಕೋಡ್ ಕ್ಯಾಂಪ್ನಲ್ಲಿ ಅರ್ಜುನನ ಫುಟ್ ಪ್ರಿಂಟ್ಗೆ ಪೂಜೆ ಮಾಡ್ತಿದ್ದಾರೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಮಾವುತರು, ಕಾವಡಿಗಳು ಎಲ್ಲರೂ ಕೂಡ ಕಂಪ್ಲೀಟ್ ಟೀಮ್. ಇವತ್ತು ಪುಣ್ಯ ಸ್ಮರಣೆ ಬೇರೆ ಅಲ್ಲ, ಸೊ ಹೀಗಾಗಿ ಅರ್ಜುನನ ಒಂದು ನೆನಪು. ಬಿಕ್ಕೋಡ್ ಕ್ಯಾಂಪ್ನಲ್ಲಿ ಅರ್ಜುನನ ಫುಟ್ ಪ್ರಿಂಟ್, ಪಾದದ ಒಂದು ಕಂಜನ್ ಆನೆಯನ್ನು ನೋಡ್ತಿರ್ಬೋದು. ಕಂಜನ್ ಕೂಡ ಬಂದಿದ್ದಾನೆ. ಎಲ್ಲ ಆನೆಗಳು ತಡರಾತ್ರಿ ಬಂತು. ಈಗ ಸದ್ಯಕ್ಕೆ ಬೆಳಿಗ್ಗೆ ಪೂಜೆ ನಡೀತು, ಮತ್ತು ಈಗ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಮಳೆ ಬೇರೆ ಇದೆ, ಜನರು ಇದ್ದಾರೆ, ಸೊ ಹೀಗಾಗಿ ತುಂಬ ಹಿಂದೆ ಕಟ್ಟಾಕಿದ್ದಾರೆ. ಕಂಜನ್ ಆನೆನೂ ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು. ಕಂಜನ್